ಸಾಹಿತ್ಯಗಳಲ್ಲಿ ಅಂಧಕನನ್ನು ವಿನಾಶ ಮತ್ತು ಅರಾಜಕತೆಯ ಅವತಾರವೆಂದು ಚಿತ್ರಿಸಲಾಗಿದೆ. ಆದರೆ ನೀವು ಕೇಳಿರದಿರಬಹುದಾದ ವಿಷಯವೆಂದರೆ, ಅಂಧಕ ಕೇವಲ ವಿನಾಶಕಾರಿ ಶಕ್ತಿಯಲ್ಲ, ಅವನು ನಮ್ಮದೇ ಇಚ್ಛೆಗಳು ಮತ್ತು ಅಜ್ಞಾನಗಳ ಕತ್ತಲೆಯ ಪ್ರತಿನಿಧಿಯೂ ಆಗಿದ್ದಾನೆ. ಅಂಧಕನು ಶಿವನ ಮೂರನೇ ಕಣ್ಣಿನಿಂದ ಪ್ರವಹಿಸಿದನು ಎಂದು ಹೇಳಲಾಗುತ್ತದೆ. ಇದು ಜಗತ್ತನ್ನು ಆವರಿಸಿದ ಕತ್ತಲೆಯ ಮೇಲಿನ ಅವನ ಕೋಪದ ಅವತಾರವಾಗಿದೆ. ಇದು ಮುಖ್ಯವಾಗಿದೆ ಏಕೆಂದರೆ ಶನಿಯು ಶನಿಗ್ರಹವನ್ನು ನಿಯಂತ್ರಿಸುತ್ತಾನೆ, ನಮ್ಮ ಕ್ರಿಯೆಗಳ ಆಧಾರದ ಮೇಲೆ ಅಡ್ಡಿಗಳು ಮತ್ತು ನಮ್ಮೊಳಗಿನ ಕತ್ತಲೆಯನ್ನು ಸೃಷ್ಟಿಸುತ್ತಾನೆ. ಅಂಧಕನನ್ನು ಆ ಕತ್ತಲೆಯ ಪ್ರತಿರೋಧವೆಂದು ಪರಿಗಣಿಸಲಾಗುತ್ತದೆ, ಅದಕ್ಕಾಗಿ ಶನಿ ಅವನನ್ನು ಭಯಪಡುತ್ತಾನೆ. ಶನಿ ಮತ್ತು ಅಂಧಕನ ನಡುವಿನ ಯುದ್ಧ. ಶನಿ ಶಿವನ ಈ ಅವತಾರವನ್ನು ಏಕೆ ಭಯಪಡುತ್ತಾನೆ ಎಂದು ನೀವು ಆಶ್ಚರ್ಯಪಡಬಹುದು. ಇಲ್ಲಿ ವಿಷಯಗಳು ಆಸಕ್ತಿಕರವಾಗುತ್ತವೆ. ಹಿಂದೂ ಪೌರಾಣಿಕತೆಯ ಕೆಲವು ಆವೃತ್ತಿಗಳಲ್ಲಿ ಶನಿ ಮತ್ತು ಅಂಧಕನಿಗೆ ನೇರ ಸಂಘರ್ಷವಿರುತ್ತದೆ.